ಇದು ನಿಮ್ಮ ಧ್ವನಿ. ಇದು ನಾವು 4ನೇ ಟೈಮ್ ಬರ್ತಾ ಇರೋದು. ಪ್ರತಿ ತಿಂಗಳು ನಾವು ಯಾವಾಗ ಪೌರ್ಣಮಿ ಬರುತ್ತೆ ಅಂತ ಕಾಯ್ತಾ ಇರ್ತೀವಿ ಸರ್. ಮನಸ್ಸಿಗೆ ಒಂದು ಮಾನಸಿಕವಾಗಿ ಒಂದು ದೈವಿಕವಾಗಿ ಎನರ್ಜಿ ಇರುತ್ತೆ. ನಂದೀಶ್ವರ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಪ್ರತಿ ತಿಂಗಳು ಮತ್ತೆ ಜನ ಇನ್ನೂ ಜಾಸ್ತಿ ಆಗಬೇಕು, ಎಲ್ರಿಗೂ ಒಂದು ಸಮೃದ್ಧಿಯನ್ನು ಕೊಡಬೇಕು ಅಂತ ಕೇಳ್ಕೊತೀನಿ. ನಮ್ಗೆ ಇದು ಇಲ್ಲಿ ಬರೋದ್ರಿಂದ ಯಾವಾಗ ಪೌರ್ಣಮಿ ಬರುತ್ತೆ ಅಂತ ಕಾಯ್ತಾ ಇರ್ತೀವಿ. ಪ್ರತಿ ತಿಂಗಳು 2 ದಿನ ಮುಂಚೆನೇ ಪ್ರಿಪೇರ್ ಆಗಿ ನಮ್ಮ ಫ್ರೆಂಡ್ಸ್ಗೆ, ನಮ್ಮ ರಿಲೇಟಿವ್ಸ್ಗೆ, ಅಕ್ಕಪಕ್ಕ ಮನೆಗಳಿಗೆ ಎಲ್ಲರಿಗೂ ಇದು ಅಪ್ರೋಚ್ ಮಾಡ್ತೀವಿ. ಬನ್ನಿ ಚೆನ್ನಾಗಿರುತ್ತೆ, ಒಂದ್ಸಲ ಬಂದು ನೋಡಿ ಅಂತ ಹೇಳ್ತಾ ಇರ್ತೀವಿ. ಇನ್ನೂ ಹಿಂಗೆ ಹೆಚ್ಚಿನ ಜನ ಬರಬೇಕು, ನಂದೀಶ್ವರ ಸ್ವಾಮಿನ ಯಶಸ್ವಿ, ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕು ಅಂತ ಕೇಳ್ಕೊತೀವಿ. ನಿಮಗೆ ಅನುಭವ ಹೇಗಿದೆ ಮೇಡಮ್? ಅನುಭವ ತುಂಬ ಚೆನ್ನಾಗಿದೆ. 16 ಕಿಲೋಮೀಟ್ರು ಕೇವಲ ಒಂದು 1 ಅವರಲ್ಲಿ ಮುಗಿತೇನೋ ಅನ್ಕೊಂತೀವಿ. 16 ಕಿಲೋಮೀಟರ್ ನಡೆದ್ವಿ, ಒಂದು ಸುಸ್ತಾಗಲಿ, ಎನರ್ಜಿ ತುಂಬ ಇರುತ್ತೆ. ದೇವರಲ್ಲಿ ಸತ್ಯ ಇದೆ ಅಂತ ಭಾವಿಸ್ತೀವಿ ಸರ್. ಆರೋಗ್ಯ ಕೊಟ್ಟಿದ್ದಾನಲ್ಲ ಸರ್, ಅದಕ್ಕಿಂತ ಇನ್ನೇನು ಬೇಕು? ಇದು ಓಡಾಡೋದು, ಒಂದು ಪರಿಕ್ರಮ ಮಾಡೋದೇ ಒಂದು ಎನರ್ಜಿ ಅಲ್ವಾ? ಆರೋಗ್ಯ ಒಂದಿದ್ರೆ ಎಲ್ಲ ಜಯಿಸ್ಬೋದು ಅಂತ. ಇವಾಗ ಮನೇಲಿ ನಾವು 10 ನಿಮಿಷ ಓಡಾಡೋಕ್ಕೆ ಸುಸ್ತಾಗ್ಬಿಡ್ತಿದ್ವಿ. ಕಂಟಿನ್ಯೂ 3.5 ಅವರಲ್ಲಿ ಮುಗಿಸ್ತೀವಿ ನಾವು. 16 ಕಿಲೋಮೀಟ್ರನ್ನ 3.5 ಅವರ್ಸಲ್ಲಿ ಮುಗಿಸ್ತೀವಿ. ನಾನು ಶಿವಕುಮಾರು, ಪಕ್ಕದ ಆವತಿ ಪಕ್ಕ ಗೊಬ್ಬರಗುಂಟೆ ಗ್ರಾಮ. ನಾನು 4 ತಿಂಗಳಿಂದ ಕಂಟಿನ್ಯೂ ಆಗಿ ಬರ್ತಾಯಿದ್ದೀನಿ. ನಮಗೆ ಒಳ್ಳೆ ಎನರ್ಜಿ ಸಿಗುತ್ತೆ. ಈ ಒಂದು ಬೆಟ್ಟದ ತಪ್ಪಲಲ್ಲಿರುವಂಥ ಗಾಳಿ, ಈ ಒಂದು ವಾತಾವರಣ, ಕೆಲವು ಸಮಯ ಬಿಸಿಲು ಇರುತ್ತೆ. ಬಿಸಿಲು ಇದ್ದರೂ ಕೂಡ ನಮಗೆ ಅಷ್ಟೊಂದು ಆಯಾಸ ಅನಿಸಲ್ಲ. ಈ ಕೆಲವರು ತಮಿಳ್ನಾಡಿಗೆ ಹೋಗಬೇಕು ಅಂತ ಸಾಕಷ್ಟು ಕೆಲವರೆಲ್ಲ ಹೇಳ್ತಿದ್ರು. ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಈಗ ಇಲ್ಲೇ ಪ್ರಾರಂಭ ಆಗಿದೆ, ಅಲ್ಲಿಗೆ ಹೋಗೋದು ಬೇಡ ಅಂತ ನಾವು ಇಲ್ಲೇ ಮಾಡ್ತಾಯಿದ್ದೀವಿ. ಸೊ 4 ತಿಂಗಳಿಂದ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ, ತುಂಬ ಖುಷಿ ಅನಿಸುತ್ತೆ. ನನ್ನ ಜೊತೆಯಲ್ಲಿ ನಾನು ಬರ್ತಾಯಿದ್ದೆ, ನನ್ನ ಜೊತೆ ನಮ್ಮ ಸ್ನೇಹಿತರನ್ನೆಲ್ಲ ಕರ್ಕೊಂಡು ಬಂದಿದ್ದೀನಿ. ಇನ್ನು ಮುಂದೆ ಒಂದು 2-3 ಟೀಮ್ ಮುಂದೆ ಹೊರಟೋಗಿದೆ, ಮಿಸ್ ಆಗಿದೆ. ಈಗ ನೆಕ್ಸ್ಟ್ ಟೈಮ್ ಕರ್ಕೊಂಡ್ಬಂದು ನಿಮ್ಮನ್ನು ಭೇಟಿ ಮಾಡಿ. ನಂದಿ ಪ್ರದಕ್ಷಿಣೆ, ಗಿರಿಧಾಮ ಪ್ರದಕ್ಷಿಣೆ ತಿರುಗ್ತಾ ಇದ್ದೀವಿ. ಇದು ನಾವು 5ನೇ ಸಲ ಬರ್ತಾಯಿದ್ದೀವಿ. ಮತ್ತು ಇದಕ್ಕೆ ವಿಶೇಷವಾಗಿ ಒತ್ತು ಕೊಟ್ಟಂಥವರು ನಮ್ಮ ಡಾಕ್ಟರ್ ಕೆ ಸುಧಾಕರ್ ಅವರು ದಾರಿ ತೋರಿಸ್ಕೊಟ್ರು. ಮೊದಲನೇದಾಗಿ ಇವತ್ತು ಅವ್ರು ಇಲ್ಲದಿದ್ದರೂ ಸಹ ಇವತ್ತು ತುಂಬ ಜನ ಆ ದೇವ್ರ ಮೇಲೆ ಒಂದು ವಿಶ್ವಾಸ ಇಟ್ಟು, ಮತ್ತು ಅದು ಪ್ರದಕ್ಷಿಣೆ ನಮಗೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ಇವತ್ತು ಹೆಂಗಸರು ಸಮೇತ, ಮಕ್ಕಳ ಸಮೇತ ಇವತ್ತು ಗಿರಿ ಪ್ರದಕ್ಷಿಣೆ ಮಾಡ್ತಾಯಿದ್ದೀವಿ. ವಿಶೇಷವಾಗಿ ಏನಂದರೆ ಈಗ ಎಲ್ಲ ಕಡೆ ಮಜ್ಜಿಗೆ, ನೀರು ಮತ್ತು ಬಾಳೆಹಣ್ಣು, ಫ್ರೂಟ್ಸ್ ಎಲ್ಲ ಇವತ್ತು ಹಂಚಿಕೆ ಮಾಡ್ತಾಯಿದ್ದಾರೆ. ಆದರೆ ನಮಗೇನು ಬರೀ ಇದಂತಲ್ಲ, ಇವತ್ತು ನಮಗೆ ಒಂಥರ ಸಂತೋಷದ. ಯಾಕಂದರೆ ನಾವು ತಮಿಳ್ನಾಡು ಕಡೆ ಹೋಗ್ತಾಯಿದ್ವಿ, ಏನು ಅರುಣಾಚಲಂಗೆ ಹೋಗಿ ಅಲ್ಲಿ ಪ್ರದಕ್ಷಿಣೆ ಮಾಡ್ತಾಯಿದ್ವಿ. ಇವತ್ತು ಆ ಕಡೆ ಇರೋರು ಇವತ್ತು ನಂದಿಗೆ ಬರ್ತಾಯಿದ್ದಾರೆ. ಅಂಥ ಪರಿಸ್ಥಿತಿ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ನಿರ್ಮಾಣ ಆಗಿದೆ. ಅದಕ್ಕೋಸ್ಕರ ದಯವಿಟ್ಟು ನಾವು ಎಲ್ಲ ಭಕ್ತಾದರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಇದು ಒಳ್ಳೆಯ ಒಂದು ಕಾಲದ, ಏನು ಸುಮಾರು ವರ್ಷಗಳ ಹಿಂದಿನ ದೇವಸ್ಥಾನ.
ಒಳ್ಳೆಯ ಒಂದು ಇಲ್ಲಿ ಬುದ್ಧಿ ಶಕ್ತಿ ಎಲ್ಲ ಬರುತ್ತೆ, ಮತ್ತು ನೀವೇನು ಅಂದ್ಕೊಂಡಿದ್ದು ಅದು ಎಲ್ಲ ನಡೆಯುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಇದನ್ನು ಪ್ರತಿ ತಿಂಗಳು ಹುಣ್ಣಿಮೆ ದಿನ ಎಲ್ಲರೂ ದಯವಿಟ್ಟು ಬಂದು ಇದನ್ನು ಸಹಕಾರ ನೀಡಬೇಕು. ಮತ್ತು ನಿಮ್ಗೆ ಏನು ಸೌಕರ್ಯ ಇದೆ, ಅಕಸ್ಮಾತ್ ನೀವು ಬಸ್ಸುಗಳಿದೆ ಇದ್ದರೆ ಬಸ್ಸುಗಳ ವ್ಯವಸ್ಥೆ ಮಾಡಿಸ್ತಾರೆ. ಆಮೇಲೆ ಇದು ಪ್ರದಕ್ಷಿಣ ಮುಗಿದ ತಕ್ಷಣ ಊಟದ ವ್ಯವಸ್ಥೆ ಇದೆ, ಎಲ್ಲ ಇದೆ. ದಯವಿಟ್ಟು ಇದನ್ನು ಸದುಪಯೋಗಪಡಿಸ್ಕೊಂಡು ಇದನ್ನು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ನಮ್ಮೆಲ್ಲರಲ್ಲೂ ಮನವಿ ಮಾಡ್ತೀನಿ. ಸರ್ ಇವತ್ತಿನ ದಿವಸ ಗುರುಪೌರ್ಣಿಮೆ ಅಂತೇಳಿ ಗಿರಿ ಪ್ರದರ್ಶನಕ್ಕೆ ತಿಂಗಳು ಯಾವ ರೀತಿ ಮಾಡ್ತಾರೆ ಆ ರೀತಿ 4-5 ತಿಂಗಳಿಂದ ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚು ಜನ ಸೇರ್ಬೇಕಾಗಿತ್ತು. ಡಾಕ್ಟ್ರು ಪಾರ್ಲಿಮೆಂಟ್ನಲ್ಲಿ ಇರೋದ್ರಿಂದ ಅವ್ರು ಬರೋಕ್ಕಾಗಲಿಲ್ಲ. ಜನ ಬಂದಿದ್ದಾರೆ, ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಅದರಿಂದ ನಮಗೆ ಖುಷಿ ಆಗ್ತಾ ಇದೆ. ಇವಾಗ ನಾನು ಅಲ್ಲಿಂದ ಎಣಿಸ್ಕೊಂಡು ಬಂದೆ, 300-400 ಜನ ಇದ್ರು. ಹಾಗೆ ಬರ್ತಾ ಇದ್ದಾರೆ. ಅದೇ ಒಳ್ಳೇದಾಗ್ತದೆ, ಜನಕ್ಕೆ ಒಳ್ಳೇದಾಗುತ್ತೆ, ಜನಕ್ಕೆ ಆರೋಗ್ಯ ಸಿಗ್ತೈತೆ. ಏನಪ್ಪ, ಎಲ್ಲ ವಿಧದಲ್ಲೂ ದೇವ್ರ ಅನುಗ್ರಹ ಸಿಗ್ತೈತೆ. ಅದರಿಂದ ಇವ್ರಿಗೆ ಒಳ್ಳೇದಾಗುತ್ತೆ ಅಂತೇಳಿ ನಮ್ಮ ಭಾವನೆ. ಅದರಿಂದ ಬೇರೆ ಕಡೆ ಯಾವ ರೀತಿ ಆಗ್ತಾ ಇದೆಯೋ ಇದರಲ್ಲಿ ಗಿರಿ ಪ್ರದಕ್ಷಿಣದಲ್ಲಿ ಒಳ್ಳೇದಾಗುತ್ತೆ ಅಂತ, ನಮಸ್ಕಾರ, ಒಳ್ಳೇದಾಗುತ್ತೆ ಅಂತ ನನ್ನ ಅಭಿಪ್ರಾಯ. ಪೂಜೆ ಅಂತ ಹೇಳಿದ್ದಕ್ಕೆ 2 ಗಂಟೆ 3 ಗಂಟೆಯಿಂದನೇ ಜನ ಹೋಗೋದು ಬರೋದು ಎಲ್ಲ ಮಾಡ್ತಾ ಇದ್ದಾರೆ. ಅದರಿಂದ ಜನ ಕಾಣಿಸ್ತಾ ಇದ್ದಾರೆ. ನನ್ನ ಲೆಕ್ಕಾಚಾರದಲ್ಲಿ ಇವತ್ತು ಒಂದು 2,000 ಮೇಲೆ ಜನ ಓಡಾಡ್ತಾ ಇದ್ದಾರೆ ಅಂತ ನನಗೆ ಅಭಿಪ್ರಾಯ. ಗುರುಪೌರ್ಣಮಿ ಇದೆ ಇವತ್ತು. ನಮ್ಮ ಕೇಂದ್ರ ಸುಧಾಕರಣ್ಣ ಅವ್ರು ಇರ್ಬೇಕಾಗಿತ್ತು. ಲೋಕಸಭೆ ಸೆಕ್ಷನ್ ಇರೋದ್ರಿಂದ ಬರೋದಕ್ಕಾಗ್ಲಿಲ್ಲ. ಇವತ್ತು ಸಾವಿರಾರು ಜನ ಬಂದಿದ್ದಾರೆ. ಆಲ್ರೆಡಿ 10,000 ಜನ ಹೆಚ್ಚು ಕಮ್ಮಿ ಬೆಳಿಗ್ಗೆ 5 ಗಂಟೆಯಿಂದಾನೇ ಓಡಾಡ್ತಾ ಇದ್ದಾರೆ. ಬೆಳಿಗ್ಗೆ 5 ಗಂಟೆಗೇನೆ ಸ್ವಾಮಿಗಳು ಹೇಳಿದ್ರು ಬೆಳಿಗ್ಗೆ 5 ಗಂಟೆಗೆ 250-300 ಜನ ಬಂದಿದ್ದಾರೆ. ಬೆಳಿಗ್ಗೆಯಿಂದನೇ ಶುರುವಾಗಿದೆ ಅಂತ. ಹೆಣ್ಮಕ್ಳು ಸಾವಿರಾರು ಜನ ಬಂದು ಹೋಗ್ತಾ ಇದ್ದಾರೆ. ಬೆಳಿಗ್ಗೆಯಿಂದಾನೇ ಹೆಣ್ಮಕ್ಳು ತುಂಬಾ ಜನ ಇದ್ದಾರೆ ಇವತ್ತು. ತುಂಬಾ ಚೆನ್ನಾಗಿ ನಡೀತಾ ಇದೆ, ಚೆನ್ನಾಗಿ ಆಗ್ತಾ ಇದೆ. ಖುಷಿ ಪಡ್ಬೇಕು. ಎಲ್ಲಾರು ಬಂದು ಎಲ್ಲಾರ್ಗು ಒಳ್ಳೇದಾಗಿದೆ. ಇವತ್ತು ಸುಮಾರು 5 ಗಂಟೆಯಿಂದಾನೇ ಪ್ರಾರಂಭ ಮಾಡಿ ಸುಮಾರು 10,000 ಜನಕ್ಕೂ ಮೇಲ್ಪಟ್ಟು ಭಕ್ತಾದಿಗಳು ಇವತ್ತು ಗಿರಿ ಪ್ರದಕ್ಷಿಣೆಯನ್ನ ಮಾಡ್ತಾ ಇದ್ದಾರೆ. ಈ ಗಿರಿ ಪ್ರದಕ್ಷಿಣೆ ನಮ್ಮ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರಣ್ಣವರು ಆರನೇ ತಿಂಗಳಿದು ಅವರು ಪ್ರಾರಂಭ ಮಾಡಿದ್ರು. ಅವರು ಪ್ರತಿ ತಿಂಗಳು ಬಂದು ನಮ್ಮ ಈ ಕಾರ್ಯಕ್ರಮದಾಗ ಭಾಗವಹಿಸ್ತಾ ಇದ್ರು. ಆದ್ರೆ ಪಾರ್ಲಿಮೆಂಟ್ ನಡೆಯೋದ್ರಿಂದ ಅವ್ರು ಬರೋಕ್ಕಾಗಲ್ಲ. ಆದ್ರೂ ಸಹ ಅವರ ನಾಯಕತ್ವದಲ್ಲಿ ಇವತ್ತು ದಾರಿ ಉದ್ದಕ್ಕೂ ಸಹ ಮಜ್ಜಿಗೆ, ಪಾನಕ, ಬಾಳೆಹಣ್ಣು ಪ್ರತಿಯೊಂದು ವ್ಯವಸ್ಥೆನೂ ಇದೆ. ಆದ್ರೆ ಹೆಣ್ಣು ಮಕ್ಳು ಇವತ್ತು ಗಂಡು ಮಕ್ಕಳಿಗಿನ್ನ ತುಂಬಾ ಜನ ಇವತ್ತು ಈ ಹೆಣ್ಮಕ್ಳೇ ಜಾಸ್ತಿ ಬರ್ತಾ ಇದೆ. ತುಂಬಾ ಜನ ಭಾಗವಹಿಸಿದ್ದಾರೆ. ಅವ್ರಿಗೆ ಸ್ವಲ್ಪ ಇವತ್ತು ಲೈಟಿಂಗು ಮತ್ತು ಇನ್ನು ಕೆಲವು ಸೌಲಭ್ಯಗಳನ್ನು ಮುಂದೆ ನಮ್ಮ ನಾಯಕರು ಮಾಡ್ಕೊಡ್ತಾರಂತ ಮಾತು ಕೊಟ್ಟಿದ್ದಾರೆ. ಅದನ್ನು ನೆರವೇರಿಸ್ತಾರೆ. ಅದ್ರ ಜೊತೆಗೆ ಇವತ್ತು ನಾವು ಬರ್ಬೇಕಾದ್ರೆ ನಮ್ಮ ಹಿರಿಯರಾಗಿರ್ತಕ್ಕಂಥ ಕೆ.ಸಿ. ರೆಡ್ಡಿ ಅಣ್ಣವರು ನಾವು ಅನೇಕ ಸುಮಾರು 75-80 ವರ್ಷ ಆಗಿರ್ತಕ್ಕಂಥ ತಾಯಂದ್ರು ಇವತ್ತು ಈ ಪಾದಯಾತ್ರೆಗೆ ಭಾಗವಹಿಸಿದ್ದಾರೆ. ಅವ್ರನ್ನ ವಿಚಾರಿಸಿದ್ರೆ ನಮ್ಗೆ 16 ಕಿಲೋಮೀಟರ್ ನಮ್ಗೇನು ಈಗ ಭಗವಂತ ನಮ್ಗೆ ಶಕ್ತಿ ಕೊಟ್ಟಿದ್ದಾನೆ ಅಂತಕ್ಕಂಥ ಮಾತುಗಳನ್ನ ಆಡ್ತಾ ಇದ್ದಾರೆ. ಆದ್ರಿಂದ ಪ್ರತಿಯೊಬ್ರು ದೇವರ ಕೃಪೆಗೆ ಪಾತ್ರರಾಗಬೇಕು. ತಾವಾಗ ಆರೋಗ್ಯವಾಗಿರ್ತೀರಿ. ಇಂಥ ನಮ್ಮ ಹಿಂದೂ ಧರ್ಮವನ್ನು ನಾವು ಯಶಸ್ಸಾಗಿ ಕೊಂಡೊಯ್ಯಬೇಕಾಗಿದ್ರೆ ಇಂಥದ್ರಲ್ಲಿ ಸಹಸ್ರಾರು ಸಂಖ್ಯೆಗೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅಂತ ನಾನು ಮನವಿಯನ್ನ ಮಾಡ್ತಾ ಇದ್ದೀನಿ. ನಂದಿಗಿರಿ ಪ್ರದಕ್ಷಿಣೆಗೆ ಜಾಸ್ತಿ ಜನ ಬರ್ತಾ ಇತ್ತು, ಅದ್ದೂರಿಯಾಗಿ ನಡೀತಾ ಇತ್ತು. ಈ ವರ್ಷನೂ ತುಂಬಾ ಅದ್ದೂರಿಯಾಗಿ ನಡೆದಿದೆ. ತುಂಬಾ ಖುಷಿ ಆಗ್ತಾ ಇದೆ. ಹೀಗೆ ಎಲ್ಲ ಬರ್ತಾ ಇರಿ. ನಮ್ಮ ಶಿವನಿಗೆ ಜಾಸ್ತಿ ಭಕ್ತರು ಕಾಣಿಸ್ಕೊಂತಾ ಇರಿ ಅಂತ ಪ್ರಾರ್ಥನೆ. ಹೋಗ್ತಾ ಇದ್ರೆ ಹೆಲ್ತ್ ಒಳ್ಳೇದು, ಮತ್ತೆ ಕಷ್ಟನೇ ಅನ್ಸಲ್ಲ, ಏನು ಆಗಲ್ಲ. ಮತ್ತು ನಮ್ಮ ಸುಧಾಕರ್ ಅವರು ಎಲ್ಲಾ ಸೌಲಭ್ಯಗಳನ್ನು ಒದಗಿಸಿದ್ದಾರೆ. ಅವರಿಗೂ ಸಹ ಥ್ಯಾಂಕ್ ಯು ಅನ್ನ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್.